ಈಗಲಾದರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ದೇವತೆಗಳು ನಿಶ್ಚಯಿಸಿದ ಹಾಗೆ ರಾವಣನ ಅವಸಾನ ಕಾಲ ಈಗ ಪ್ರಾಪ್ತವಾಗಿದೆ. ಬೇಗ ಬ್ರಹ್ಮಾಸ್ತ್ರವನ್ನು ನಿನ್ನ ಧನುಸಿಗೆ ಹೂಡು. ಪ್ರಭು ರಾಮಚಂದ್ರ, ರಾವಣನ ಶಿರವನ್ನು ಎಷ್ಟು ಬಾರಿ ಕತ್ತರಿಸಿದರೂ ಪ್ರಯೋಜನವಿಲ್ಲ. ಅವನ ಶಿರಕ್ಕೆ ಗುರಿ ಇಡುವುದರ ಬದಲು ಅವನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಬಾಣ ಪ್ರಯೋಗಿಸು. ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಲಶವನ್ನು ಭೇದಿಸು. ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಲಶವನ್ನು ಭೇದಿಸು. ಅನವರತ ಸತ್ಕರ್ಮಗಳ ನಡೆಸಿ ಸದ್ಧರ್ಮದಲ್ಲಿ ನಾನು ನಡೆದಿದ್ದೊಡೆ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿಸ್ವಾರ್ಥದಲ್ಲಿ ನಾನು ನಡೆಸಿದ್ದೊಡೆ. ಮುನಿಕುಲಂಗಳ ಯಜ್ಞ ಕಾರ್ಯಗಳ ರಕ್ಷಿಸಿದ್ದೊಡೆ. ಕಾಯ ವಾಚ ಮಾನಸದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದೊಡೆ. ಈ ಬ್ರಹ್ಮಶರದಿಂದಲೇ ದುಷ್ಟ ದಶಶಿರನ ಸಂಹಾರದಿಂದ ಲೋಕ ಕಲ್ಯಾಣವಾಗಲಿ, ಲೋಕ ಕಲ್ಯಾಣವಾಗಲಿ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪರಮೇಶ್ವರ, ಇದೇನಿದು? ಇದೇನು ಅಪಶಕುನವಾಯಿತು? ಈ ಪ್ರಕೃತಿಯ ವಿಕೋಪವು ಏತಕ್ಕಾಗಿ? ಯಾವ ಅನಾಹುತದ ಮುನ್ಸೂಚನೆ ಇದು? ಅಕ್ಕ ಮಂಡೋದರಿ, ಧಾನ್ಯಮಾಲಿನಿ, ಏಕೆ ಅಳುತ್ತಿರುವೆ? ಏನಾಯಿತು? ಅನಾಹುತವಾಯಿತು ಅಕ್ಕ, ಅನಾಹುತವಾಯಿತು. ಎಂಥ ಅನಾಹುತ? ನಮ್ಮ ಬದುಕೆ ಕತ್ತಲಲ್ಲಿ ಮುಳುಗಿ ಹೋಯಿತು, ಎಲ್ಲ ಮುಗಿದು ಹೋಯಿತು. ಧಾನ್ಯಮಾಲಿನಿ, ನನ್ನ ಹೃದಯ ನಡುಗುತ್ತಿದೆ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಯಾವುದೋ ಭಯಂಕರವಾದ ವಾರ್ತೆ ಇರುವಂತಿದೆ. ಅದೇನೆಂದು ಹೇಳು. ನಮಗೆ ಮಾತ್ರ ಅಲ್ಲ ಅಕ್ಕ, ಇಡೀ ಲಂಕೆಗೆ ಭಯಾನಕವಾದ ವಾರ್ತೆ ಇದೆ. ಹೇಳಿಬಿಡು ಧಾನ್ಯಮಾಲಿನಿ, ಅದೇನೆಂದು ಹೇಳಿಬಿಡು. ಇಲ್ಲಿಯವರೆಗೆ ನಾನು ನೂರಾರು ಭಯಂಕರ ವಾರ್ತೆಗಳನ್ನು ಕೇಳಿದ್ದೇನೆ. ಇದನ್ನು ಕೇಳಿಬಿಡುತ್ತೇನೆ. ಹೇಳು, ಹೇಳು ಧಾನ್ಯಮಾಲಿನಿ, ಹೇಳು. ಹೇಳುವುದು ಕೇಳುವುದು ಎಲ್ಲ ಮುಗಿದು ಹೋಯಿತು ಅಕ್ಕ. ವಿಧವೆಯರಾದೆವು. ರಾವಣ ಪ್ರಭು ಅವಸಾನ ಹೊಂದಿದರು. ತ್ರಿಜಟೆ, ಏನು ಇಷ್ಟೊಂದು ಆತುರ? ನಿನ್ನ ಮುಖದಲ್ಲಿ ಸಂತೋಷ ಬೆರೆತಂತಿದೆ. ಹೌದು ಸೀತೆ, ಇಂದಿಗೆ ನಿನ್ನ ಸಂಕಷ್ಟ ಕಳೆದು ಹೋಯಿತು. ನಿನ್ನ ಸ್ವಾಮಿಗೆ ಜಯವಾಯಿತು. ಏನೆಂದೆ? ನನ್ನ ಸ್ವಾಮಿಗೆ ಜಯವಾಯಿತೆ? ಆ ದುಷ್ಟ ರಾವಣನ ಸಂಹಾರವಾಯಿತೆ? ಹೌದು ಸೀತೆ, ನಿನ್ನ ಸ್ವಾಮಿ ರಾಮಚಂದ್ರನಿಂದಲೇ ರಾವಣ ಹತನಾದ. ಆ ಸಂತೋಷದ ವಾರ್ತೆಯನ್ನು ನಿನಗೆ ತಿಳಿಸಲೆಂದೇ ನಾನು ಓಡೋಡಿ ಬಂದೆ. ತ್ರಿಜಟೆ, ಎಂಥ ಕರ್ಣಾನಂದಕರವಾದ ವಾರ್ತೆಯನ್ನು ಹೇಳಿದೆ. ನಿನ್ನ ಈ ಉಪಕಾರಕ್ಕೆ ನಾನು ಯಾವ ರೀತಿ ಪ್ರತ್ಯುಪಕಾರವನ್ನು ಮಾಡಲಿ? ಅದಿರಲಿ ತ್ರಿಜಟೆ, ಆ ರಾವಣನ ಶಿರ ಕತ್ತರಿಸಿದರೂ ಮತ್ತೆ ಮತ್ತೆ ಹುಟ್ಟುತ್ತಿತ್ತು ಎಂದು ನೀನೇ ಹೇಳಿದೆಯಲ್ಲ, ಅವನ ವಧೆ ಹೇಗೆ ಸಾಧ್ಯವಾಯಿತು? ಸೀತೆ, ಅವನ ಸಾವನ್ನು ತಡೆಯುತ್ತಿದ್ದ ಅಮೃತ ಕಳಶವನ್ನು ಛೇದಿಸದೆ ಅವನು ಸಾಯುತ್ತಿರಲಿಲ್ಲ. ವಿಭೀಷಣ ಪ್ರಭುಗಳ ಸೂಚನೆಯಂತೆ
ಶ್ರೀರಾಮಚಂದ್ರ ಆ ಕಾರ್ಯದಲ್ಲಿ ಯಶಸ್ವಿಯಾದರು. ರಾವಣ ಧರೆಗುರುಳಿದ. ತ್ರಿಜಟೆ, ನನ್ನ ಮನಸ್ಸು ಎಷ್ಟು ನಿರಾಳವಾಗಿದೆ ಗೊತ್ತೇ? ನನ್ನ ಸ್ವಾಮಿಯಿಂದ ದೂರವಾಗಿ ಈ ಅಶೋಕವನದಲ್ಲಿ ಕಳೆದ ಪ್ರತಿ ಕ್ಷಣದ ನೋವು ಸಂಕಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಕರಗಿ ಹೋದವು. ನನ್ನ ಸ್ವಾಮಿಯನ್ನು ಕಾಣುವ ಕ್ಷಣ ದೂರವಿಲ್ಲ ಎಂಬ ಭಾವನೆಯಿಂದ ನಾನು ಹೂವಿಗಿಂತ ಹಗುರವಾಗಿದ್ದೇನೆ. ನಿನ್ನ ಸಂತೋಷದಲ್ಲಿ ನಾನು ಸಂತೋಷ ಪಡುತ್ತೇನೆ. ನೀನು ಕಾತರದಿಂದ ಕಾಯುತ್ತಿದ್ದ ಕ್ಷಣ ಶೀಘ್ರದಲ್ಲಿ ನಿನ್ನದಾಗಲಿ. ನೀನು ನಿನ್ನ ಸ್ವಾಮಿಯನ್ನು ಸೇರುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ತ್ರಿಜಟೆ, ನಿನ್ನ ಸ್ನೇಹದ ಮಾಧುರ್ಯ ನನ್ನನ್ನು ಇಷ್ಟು ದಿನ ಉಳಿಸಿದೆ. ಅದನ್ನು ನಾನು ಎಂದೂ ಮರೆಯುವುದಿಲ್ಲ. जय 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 श्रीराम विजय पड़े श्रीराम 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 सुरनर सेवित श्रीराम दश शिरमर्दन श्रीराम वानर स्नेही श्रीराम दानव भंजन श्रीराम जय 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 श्रीराम विजय पड़े श्रीराम सुरनर सेवित श्रीराम दश शिरमर्दन श्रीराम वानर स्नेही श्रीराम दानव भंजन श्रीराम जय 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 श्रीराम विजय पड़े श्रीराम जय 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 श्रीराम विजय पड़े श्रीराम जय 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 श्रीराम विजय पड़े श्रीराम कंकयवಳಿಸಿದೆ श्रीराम कल्याण ತಂದಿದೆ श्रीराम सुरभयवडगिದು श्रीराम वरमुनि संतत श्रीराम सीतेगे अभयವು श्रीराम अयोध्या पट्टಕ್ಕೆ श्रीराम सीतेगे अभयವು श्रीराम अयोध्या पट्टಕ್ಕೆ श्रीराम अयोध्या पट्टಕ್ಕೆ श्रीराम जय 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 श्रीराम विजय पड़े 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 श्रीराम जय 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 श्रीराम विजय पड़े
ಅಗ್ರಜ ಸಹೋದರ ಅಗ್ರಜ ಸಹೋದರ ಅಗ್ರಜ ರಾವಣೇಶ್ವರ ಸಹೋದರ ರಾವಣೇಶ್ವರ ಲಂಕಾಧಿಪತಿ ದಶಕಂಠ ರಾಕ್ಷಸ ಕುಲಭೂಷಣ ನಿನಗೆಂತ ದುರ್ಗತಿ ಪ್ರಾಪ್ತವಾಯಿತು. ನಿನ್ನ ವೈಭವದ ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದಲ್ಲಿ ಮಲಗುತ್ತಿದ್ದ ನೀನು ಇಂದು ಬರಿಯ ನೆಲದ ಮೇಲೆ ಮಲಗುವಂತಾಗಿದೆ. ಅಯ್ಯೋ, ನಿನ್ನ ಶೌರ್ಯ ಬಲ ಪರಾಕ್ರಮಗಳಿಂದ ಲೋಕಗಳನ್ನೇ ನಡುಗಿಸುತ್ತಿದೆ. ಇಂದು ಅನಾಥನಂತೆ ಈ ಧೂಳಿನಲ್ಲಿ ಹಸು ತೊರೆದು ಮಲಗಿರುವೆಯಲ್ಲ. ಅಯ್ಯೋ ಸಹೋದರ, ಲಂಕೆಯ ಪ್ರತಿಷ್ಠೆಯ ಕಳಸವೇ ಕಳಚಿ ಬಿದ್ದಂತಾಯ್ತಲ್ಲ ಸಹೋದರ. ಸಹೋದರ ರಾವಣೇಶ್ವರ, ಸಹೋದರ ರಾವಣೇಶ್ವರ, ಇಡೀ ರಾಕ್ಷಸ ಕುಲವನ್ನೇ ಸಂರಕ್ಷಿಸುತ್ತಿದ್ದ ಮಹಾವೃಕ್ಷವಾಗಿದ್ದ ನೀನು ಇಂದು ಈ ರಾಘವನೆಂಬ ಬಿರುಗಾಳಿ ಆ ವೃಕ್ಷವನ್ನೇ ಬುಡಮೇಲು ಮಾಡಿಬಿಟ್ಟಿತ್ತಲ್ಲ, ಬುಡಮೇಲು ಮಾಡಿಬಿಟ್ಟಿತ್ತಲ್ಲ ಸಹೋದರ. ನೋಡು ಸುಗ್ರೀವ, ನೋಡು, ಲಂಕೆಯ ಪ್ರತಿಷ್ಠೆಯ ಕೀರ್ತಿ ಸ್ತಂಭವಾಗಿದ್ದ ರಾವಣನ ಭವ್ಯ ದೇಹ ಹೇಗೆ ಅನಾಥವಾಗಿ ಅಸಹಾಯಕವಾಗಿ ಬಿದ್ದಿದೆ. ನೋಡು ಬಾಲರೇಂದ್ರ, ನೋಡು. ಸಮಾಧಾನ ಮಾಡಿಕೋ ಭೀಷಣ, ಸಮಾಧಾನ ಮಾಡಿಕೋ. ಈ ಯುದ್ಧದಲ್ಲಿ ಇಂಥ ಫಲಿತಾಂಶ ಆಗಬೇಕಂದಲ್ಲವೇ ನಾವೆಲ್ಲ ಇಷ್ಟೊಂದು ಶ್ರಮಪಟ್ಟದ್ದು. ಹೌದು ಸುಗ್ರೀವ, ಇದು ಅನಿವಾರ್ಯದ ಫಲಿತಾಂಶವೆಂದು ನನಗೆ ಗೊತ್ತು. ಹಾಗೆಯೇ ಈ ರಾವಣ ನನ್ನ ಸಹೋದರನೆಂಬ ಸತ್ಯ ಸುಳ್ಳಾಗುತ್ತದೆಯೇ? ಅವನು ವೀರನೆಂಬುದು, ಮಹಾಪರಾಕ್ರಮಿ ಎಂಬುದು, ಅನೇಕ ಕಠೋರ ತಪಸ್ಸುಗಳನ್ನು ಮಾಡಿ ಹಲವಾರು ವರಗಳನ್ನು ಪಡೆದಿರುವ ಮಹಿಮಾನ್ವಿತನೆಂಬುದು ಮರೆತು ಹೋಗುತ್ತದೆಯೇ? ದುಃಖಿಸಬೇಡ ವಿಭೀಷಣ. ಜ್ಞಾನಿಯು ವಿವೇಕಿಯೂ ಆದ ನೀನು ಹೀಗೆ ಸಾಮಾನ್ಯರಂತೆ ದುಃಖಿಸಬಾರದು. ನಿನ್ನ ಸೋದರನನ್ನು ನಾನು ವಧಿಸಿದರೂ ಇವನ ಶೌರ್ಯ ಪರಾಕ್ರಮಗಳನ್ನು ನಾನು ಮೆಚ್ಚುತ್ತೇನೆ. ಅಲ್ಪನಂತೆ ನೀತಿ ವಿರುದ್ಧವಾದ ಅಪರಾಧವನ್ನು ಮಾಡಿದರೂ ಕಡೆಯವರೆಗೂ ಹೋರಾಡಿ ತನ್ನ ಹಠವನ್ನು ಬಿಡದೆ ಮಡಿದು ಹೋದ. ಇಲ್ಲ, ಇವನಿಗಾಗಿ ನಾವು ದುಃಖಿಸಬಾರದು ವಿಭೀಷಣ. ಧೀರನಂತೆ ಹೋರಾಡಿ ಮರಣ ಹೊಂದಿದ ರಾವಣನನ್ನು ನಾವು ಗೌರವಿಸೋಣ. ನಿನ್ನ ಮಾತು ಸತ್ಯ ರಾಮಚಂದ್ರ. ಆದರೆ ಈ ರಾವಣ ನನ್ನ ಸಹೋದರನೆಂಬ ಮಮಕಾರ ನನ್ನ ಹೃದಯದಲ್ಲಿ ವೇದನೆಯನ್ನುಂಟು ಮಾಡುತ್ತಿದೆ. ನಿನ್ನ ಭಾವನೆ ನನಗೆ ಅರ್ಥವಾಗುತ್ತದೆ ವಿಭೀಷಣ. ಧರ್ಮಾತ್ಮನಾದ ನಿನ್ನ ಸದ್ಭಾವನೆಯೂ ನನಗೆ ಅರ್ಥವಾಗುತ್ತದೆ. ಆದರೆ ಯುದ್ಧವೆಂದ ಮೇಲೆ ಫಲಿತಾಂಶ ಹೀಗೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ವಿವೇಕಿಯಾದವನು ಸೋಲು ಗೆಲುವುಗಳನ್ನು, ಸಾವು ನೋವುಗಳನ್ನು ಸ್ವೀಕರಿಸಲೇಬೇಕಾಗುತ್ತದೆ.
ಅಲ್ಲದೆ ಧರ್ಮ ಧರ್ಮಗಳ ಸಂಘರ್ಷದಲ್ಲಿ ಧರ್ಮವೇ ಜಯಿಸುತ್ತದೆ. ಅಧರ್ಮಿಯೂ ಆದ ರಾವಣನ ಅವಸಾನ ಅನಿವಾರ್ಯವಾಗಿತ್ತು. ನಿನ್ನ ಸೋದರನ ಸಾವಿಗೆ ನೀನು ದುಃಖ ಪಡು, ಆದರೆ ಒಬ್ಬ ಅಧರ್ಮಿಯ ಸಾವಿಗೆ ನೀನು ಸಮಾಧಾನ ಪಡಬೇಕು ವಿಭೀಷಣ. ಸಹೋದರ, 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 ಅಯ್ಯೋ ಅಯ್ಯೋ ಪ್ರಭು, ಇದೇನಾಗಿ ಹೋಯಿತು? ಯಾವುದು ನಡೆಯಬಾರದೆಂದು ಪ್ರತಿ ಕ್ಷಣ ನಾನು ಚಿಂತಿಸುತ್ತಿದ್ದೆನೋ ಅದು ಕಡೆಗೂ ನಡೆದೇ ಹೋಯಿತಲ್ಲ. ಅಯ್ಯೋ, ಪ್ರಭು, ನೀವು ಆ ರಾಮನ ಪತ್ನಿಯನ್ನು ಕರೆತರಲಿಲ್ಲ ಪ್ರಭು. ಬದಲಿಗೆ ನಿಮಗೆ, ನಮ್ಮ ಪುತ್ರರಿಗೆ, ನಿಮ್ಮ ಸೋದರರಿಗೆ, ಬಂಧು ಬಾಂಧವರಿಗೆ, ಲಂಕೆಯ ರಾಕ್ಷಸರಿಗೆಲ್ಲ ಮೃತ್ಯು ಸದೃಶಲಾದ ಸೀತೆಯನ್ನು ಕರೆತಂದಿರಲ್ಲ ಪ್ರಭು. ನೋಡಿ ಪ್ರಭು, ನಮ್ಮ ರಾಕ್ಷಸ ಕುಲನೇ ನಾಶವಾಗಿ ಹೋಯಿತು. ಸ್ವರ್ಣ ಲಂಕೆಯು ಇಂದು ದುಃಖದ ಲಂಕೆ ಆಗಿದೆ. ಸದಾ ವೈಭವದಿಂದ ಮೆರೆಯುತ್ತಿದ್ದ ಲಂಕೆಯಲ್ಲಿ ಮನೆ ಮನೆಗಳಲ್ಲಿ, ಬೀದಿ ಬೀದಿಗಳಲ್ಲಿ ಇಂದು ದುಃಖದ ಸಾಗರವೇ ಉಕ್ಕಿ ಹರಿಯುತ್ತಿದೆ ಪ್ರಭು, ಉಕ್ಕಿ ಹರಿಯುತ್ತಿದೆ. ಪ್ರಭು, ನೀವು ಹೆತ್ತ ತಾಯಿಯ ಮಾತನ್ನು ಕೇಳಲಿಲ್ಲ, ಕೈ ಹಿಡಿದ ಪತ್ನಿಯ ಮಾತನ್ನು ಕೇಳಲಿಲ್ಲ, ಸೋದರ ವಿಭೀಷಣನ ಮಾತನ್ನು ಕೇಳಲಿಲ್ಲ. ಏಕೆ ಪ್ರಭು, ಏಕೆ ಏಕೆ ಈ ರೀತಿಯ ದಾರುಣ ಮರಣವನ್ನು ಹೊಂದುವುದಕ್ಕೇನು? ಹೇಳಿ ಪ್ರಭು, ಹೇಳಿ ಹೇಳಿ ಪ್ರಭು. ಅತ್ತಿಗೆ, ಸಹೋದರನ ವಿಧಿಲಿಖಿತ ಹೀಗೆ ಇತ್ತೇನೋ ಯಾರು ಬಲ್ಲರು? ಸಮಾಧಾನ ಮಾಡಿಕೊಳ್ಳಿ ಅತ್ತಿಗೆ, ದಯಮಾಡಿ ಸಮಾಧಾನ ಮಾಡಿಕೊಳ್ಳಿ. ಹೇಗೆ ವಿಭೀಷಣ, ಹೇಗೆ? ಪುತ್ರರನ್ನು, ಪತಿಯನ್ನು ಕಳೆದುಕೊಂಡು ನಾನು ಹೇಗೆ ಸಮಾಧಾನದಿಂದಿರಲಿ? ನಿನ್ನ ಸೋದರ ಹಠ ಅಹಂಕಾರಗಳಿಗೆ ಬಲಿಯಾಗಿ ಹೋದರಲ್ಲ ವಿಭೀಷಣ. ಅವರು ನಿನ್ನ ಮಾತನ್ನು ಕೇಳದೆ ಎಂಥ ಅನರ್ಥಗಳಿಗೆ ಕಾರಣರಾದರು.
ತಮ್ಮ ಉಜ್ವಲ ಕೀರ್ತಿಗೆ ಎಂಥ ಕಳಂಕ ತಂದುಕೊಂಡರು. ಇಲ್ಲ ಅತ್ತಿಗೆ, ಇಲ್ಲ. ನನ್ನ ಪ್ರಿಯ ಸಹೋದರ ರಣರಂಗದಲ್ಲಿ ಮಹಾಪರಾಕ್ರಮದಿಂದ ಹೋರಾಡಿ ವೀರ ಮರಣವನ್ನಪ್ಪಿದ್ದಾನೆ. ಅತ್ತಿಗೆ, ವೀರ ಮರಣವನ್ನಪ್ಪಿದ್ದಾನೆ. ಪರಾಕ್ರಮ ಧರ್ಮದ ದಾರಿಯನ್ನು ಬಿಟ್ಟ ಕೂಡಲೇ ಇವರ ಪರಾಕ್ರಮ ರಾಹುಗ್ರಸ್ತವಾಗಿ ಹೋಯಿತು. ದೇವ ಗಂಧರ್ವರನ್ನೇ ಗಡಗಡನೆ ನಡುಗಿಸಿದ ಇವರಿಗೆ ಕಡೆಗೆ ಎಂಥ ದುಸ್ಥಿತಿ. ಇದಕ್ಕೆಲ್ಲ ಏನು ಕಾರಣವೆಂದು ನನಗೆ ತಿಳಿದಿಲ್ಲವೇ ವಿಭೀಷಣ? ಪರಸ್ತ್ರೀಯ ವ್ಯಾಮೋಹ ಅಂತ ಹೇಯ ಪಾಪ ಕಾರ್ಯ ಇಂಥ ಅನರ್ಥಗಳಿಗೆ ಮೂಲವಾಯಿತು. ಅತ್ತಿಗೆ, ಈಗ ಅದೆಲ್ಲ ಮುಗಿದು ಹೋದ ಕತೆ. ಅದು ಪಾಪವೆಂಬ ಪ್ರಜ್ಞೆ ಇದ್ದಿದ್ದರೆ ಈ ನನ್ನ ಸಹೋದರನಿಗೆ ಇಂದು ಈ ಸ್ಥಿತಿ ಉಂಟಾಗುತ್ತಿರಲಿಲ್ಲ. ಅಸಂಖ್ಯಾತ ರಾಕ್ಷಸರ ವಧೆಯೂ ಆಗುತ್ತಿರಲಿಲ್ಲ. ಒಂದೇ ಒಂದು ಕಳಂಕದಿಂದ ನಿಮ್ಮ ಸ್ಥಿತಿ ಹೀಗಾಗಬಹುದೆಂದು ನೀವೇಕೆ ಯೋಚಿಸಲಿಲ್ಲ ಪ್ರಭು? ನರವಾನರರನ್ನು ತುಚ್ಛವಾಗಿ ಕಂಡು ಕೊನೆಗೆ ಅವರಿಂದಲೇ ವಧೆಯಾಗಿ ಹೋದಿರಲ್ಲ ಪ್ರಭು. ನಿಮ್ಮ ತಪಸ್ಸು, ವರಗಳು, ಕೀರ್ತಿ, ಪರಾಕ್ರಮ ಯಾವುದೂ ನಿಮ್ಮನ್ನು ಉಳಿಸಲಿಲ್ಲವೇ ಪ್ರಭು? ಉಳಿಸಲಿಲ್ಲವೇ? ವರಗಳು, ಕೀರ್ತಿ, ಪರಾಕ್ರಮ ಯಾವುದೂ ನಿಮ್ಮನ್ನು ಉಳಿಸಲಿಲ್ಲವೇ ಪ್ರಭು? ಉಳಿಸಲಿಲ್ಲವೇ? ನಾನು ಎಷ್ಟು ಸಲ ಹೇಳಿದೆ ಪ್ರಭು, ರಾಮನೊಂದಿಗೆ ಯುದ್ಧ ಬೇಡವೆಂದು. ಆದರೆ ಪ್ರತಿ ಸಲವೂ ನೀವು ನನ್ನನ್ನೇ ಗದರಿಸಿ ಕಳಿಸಿದಿರಿ. ಏಕೆ ಪ್ರಭು, ಏಕೆ? ಹೀಗೆ ರಾಮನ ಕೈಯಿಂದಲೇ ಮರಣ ಹೊಂದುವುದಕ್ಕೇನು? ಪತಿವ್ರತೆಯನ್ನು ಬಲಾತ್ಕರಿಸಿ ಆ ಶಾಪದಿಂದಲೇ ನಿಮ್ಮ ಸ್ಥಿತಿ ಹೀಗಾಯಿತು ಪ್ರಭು. ಹೌದು ಪ್ರಭು, ಸೀತೆಯ ಶಾಪವೇ ನಿಮ್ಮ ಈ ಸ್ಥಿತಿಗೆ ಕಾರಣ. ಅವಳ ನೋವು, ಅಪಮಾನ, ಸಂಕಟದ ಉರಿ ಎಳೆಯ ಜ್ವಾಲೆಯಾಗಿ ನಿಮ್ಮನ್ನು ಸುಟ್ಟು ಬಿಟ್ಟಿತ್ತು ಪ್ರಭು. ದಾನವ ರಾಜನಾದ ಮಯಾಸುರ ನನ್ನ ತಂದೆ, ತ್ರಿಲೋಕ ವೀರನಾದ ರಾವಣ ನನ್ನ ಪತಿ, ಇಂದ್ರನನ್ನೇ ಗೆದ್ದ ಇಂದ್ರಜಿತು ನನ್ನ ಪುತ್ರನೆಂದು ನಾನು ಎಷ್ಟು ಹೆಮ್ಮೆಯಿಂದ ಇದ್ದೆ. ಆದರೆ ಈಗ ಅದೆಲ್ಲ ಕೊಚ್ಚಿ ಹೋಯಿತು. ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಯಿತಲ್ಲ ಪ್ರಭು. ಅಯ್ಯೋ, ಲಕ್ಷ್ಮಣ ಇಂದ್ರಜಿತುವನ್ನು ಸಂಹರಿಸಿದಾಗ ನನ್ನ ಅರ್ಧ ಜೀವನ ಮುಗಿದು ಹೋಯಿತು. ಈಗ ನೀವು ಹತರಾದ ಮೇಲೆ ನನ್ನ ಸಂಪೂರ್ಣ ಜೀವನ ಮುಗಿದು ಹೋಯಿತು ಪ್ರಭು, ಮುಗಿದು ಹೋಯಿತು.
ಪ್ರಭು, ಪ್ರಭು, ಸಮಾಧಾನ ಮಾಡಿ. ಕ್ಷಮಿಸು ರಾಮಚಂದ್ರ. ಕ್ಷಣಕಾಲ ಭಾವಾವೇಶಕ್ಕೆ ಒಳಗಾಗಿ ಪಾಮರನಂತೆ ವರ್ತಿಸಿದೆ. ದುಃಖ ಪಂಡಿತ ಪಾಮರನೆಂದು ತಾರತಮ್ಯ ಮಾಡುವುದಿಲ್ಲ ವಿಭೀಷಣ. ಇದು ಎಲ್ಲ ಜೀವಿಗಳ ಸಹಜ ಪ್ರತಿಕ್ರಿಯೆ. ಆದರೆ ದುಃಖದ ಆವೇಗದಲ್ಲಿ ನಮ್ಮ ವಿವೇಕ ಮಸುಕಾಗಿ ನಮ್ಮನ್ನು ಕರ್ತವ್ಯ ವಿಮುಖರಾಗುವಂತೆ ಮಾಡಬಾರದು ಅಷ್ಟೇ. ಸರಿ, ರಾವಣನ ದಹನ ಸಂಸ್ಕಾರಕ್ಕೆ ಇನ್ನು ಎಲ್ಲ ಸಿದ್ಧತೆಗಳನ್ನು ಮಾಡು. ಪ್ರಭು ರಾಮಚಂದ್ರ, ರಾವಣ ವೈಭವದಿಂದ ಬದುಕಿದ್ದವನು, ಸಕಲ ಸುಖ ಭೋಗಗಳನ್ನು ಅನುಭವಿಸಿದ್ದವನು, ಹೇರಳವಾಗಿ ದಾನಗಳನ್ನು ಮಾಡಿದ್ದವನು, ಆಶ್ರಿತರನ್ನು ಆದರಿಸಿದ್ದವನು, ಮಹಾಪರಾಕ್ರಮಿಯು, ತಪಸ್ಸಿನಿಂದ ಫಲಗಳನ್ನು ಪಡೆದವನೂ ಆಗಿದ್ದವನು. ಆದರೆ ಮರಣ ಹೊಂದಿದ ಆ ರಾವಣನ ಪ್ರೇತ ಕರ್ಮಗಳನ್ನು ನಾನು ಮಾಡಬಹುದೇ ಎಂಬ ಸಂದೇಹ ಕಾಡುತ್ತಿದೆ ರಾಮಚಂದ್ರ. ಇಂತಹ ಸಂದರ್ಭದಲ್ಲಿ ಆ ಸಂದೇಹಕ್ಕೆ ಕಾರಣವೇನು ವಿಭೀಷಣ? ಏಕೆಂದರೆ ಸಕಲ ವೈಭವಗಳನ್ನು ಪಡೆದವನಾಗಿದ್ದರೂ ರಾವಣ ಧರ್ಮವನ್ನು, ಸದಾಚಾರವನ್ನು ಪರಿತ್ಯಜಿಸಿದ್ದ, ಕ್ರೂರಿಯಾಗಿದ್ದ, ನಿರ್ದಯಿಯಾಗಿದ್ದ, ಅಸತ್ಯವಾದಿಯಾಗಿದ್ದ, ಮೇಲಾಗಿ ಪರಸ್ತ್ರೀ ಮೋಹಿತನಾಗಿದ್ದ. ಅಂತಹವನ ದಹನ ಸಂಸ್ಕಾರವನ್ನು ನಾನು ಮಾಡಲು ಯೋಗ್ಯವೇ ಎಂದು ಯೋಚಿಸುತ್ತಿದ್ದೇನೆ. ವಿಭೀಷಣ, ಇಲ್ಲಿಯವರೆಗೆ ನೀನು ನಿನ್ನ ಸೋದರನ ಸಾವಿಗೆ ದುಃಖಿಸುತ್ತಿದ್ದೆ. ಅದು ಲೋಕನೀತಿಗೆ ತಕ್ಕ ಜೀವಿಗಳ ಸಹಜ ಸ್ವಭಾವ. ನೀನು ಧರ್ಮಾತ್ಮನಾದುದರಿಂದ ಈ ಜಿಜ್ಞಾಸೆ ಈಗ ನಿನ್ನ ಮನಸ್ಸಿಗೆ ಬಂದಿದೆ. ಧರ್ಮಾಚರಣೆ ಎಷ್ಟು ನಿಷ್ಠುರವಾದರೂ ತನ್ನ ಲೌಕಿಕರ ಸಂಬಂಧಗಳನ್ನು ಗೌರವಿಸುವುದು ಅಪಚಾರವಾಗುವುದಿಲ್ಲವೆಂದು ನನ್ನ ಭಾವನೆ. ಪ್ರಭು ರಾಮಚಂದ್ರ, ರಾವಣ ನನ್ನ ಪಾಲಿಗೆ ಸಹೋದರನ ರೂಪದ ಶತ್ರುವೇ ಆಗಿದ್ದ. ಹಿರಿಯನಾದ ಅವನಿಗೆ ಗೌರವ ತೋರಿಸುವುದು ನನ್ನ ಕರ್ತವ್ಯವೇ ಆದರೂ ಅಧರ್ಮಿಗೆ ಅಂತ್ಯ ಸಂಸ್ಕಾರ ಮಾಡುವುದು ನನ್ನ ಮನಸ್ಸಿಗೆ ಕಠಿಣವಾಗುತ್ತಿದೆ ರಾಮಚಂದ್ರ, ಕಠಿಣವಾಗುತ್ತಿದೆ. ನಾನು ಕ್ರೂರಿ ಎಂದು ಜನ ಆಡಿಕೊಂಡರೂ ಸರಿ, ನನ್ನ ಮನಸ್ಸು ಅದನ್ನೇ ಹೇಳುತ್ತಿದೆ ರಾಮಚಂದ್ರ, ಅದನ್ನೇ ಹೇಳುತ್ತಿದೆ. ವಿಭೀಷಣ, ಧರ್ಮವೆಂಬುದು ಅತ್ಯಂತ ಸೂಕ್ಷ್ಮ. ನಿನ್ನ ಧರ್ಮನಿಷ್ಠೆ ದೃಢವಾಗಿರುವುದರಿಂದಲೇ ನಿನ್ನ ಸೋದರನ್ನು ತ್ಯಜಿಸಿ ನನ್ನ ಕಡೆಗೆ ಬಂದು ಸೇರಿದೆ. ಆದರೆ ರಾವಣ ತೇಜಸ್ವಿ, 3 ಲೋಕಗಳನ್ನು ನಡುಗಿಸಿದವನು. ಅದನ್ನು ನಾವು ಗೌರವಿಸಬೇಕು ವಿಭೀಷಣ. ನಿನ್ನ ಮಾತು ನಿಜ ರಾಮಚಂದ್ರ. ಆದರೆ ಆ ರಾವಣ ದುರಾಚಾರಿಯೂ ಆಗಿದ್ದನಲ್ಲವೇ? ಅದೇ ಕಾರಣದಿಂದ ಅವನು ನನ್ನ ಅಣ್ಣನಾದರೂ ನಾನು ಅವನನ್ನು ದ್ವೇಷಿಸಿದ್ದು. ಇಲ್ಲ ವಿಭೀಷಣ, ಎಲ್ಲಾ ದ್ವೇಷವು ಮರಣದವರೆಗೆ ಮಾತ್ರ. ವೈರಿ ಸಂಹಾರವಾದ ಕೂಡಲೇ ಎಲ್ಲ ವೈರತ್ವವು ಅಂತ್ಯವಾಗುತ್ತದೆ. ಈಗ ರಾವಣ ನಿನ್ನ ಪಾಲಿಗೆ ಮಾತ್ರವಲ್ಲ, ನನಗೂ ಸ್ನೇಹ ಪಾತ್ರನಾಗಿದ್ದಾನೆ. ಯಾವ ಹಿಂಜರಿಕೆಯೂ ಇಲ್ಲದೆ ಧರ್ಮಾನುಸಾರವಾಗಿ ನಿನ್ನ ಸೋದರನ ಪ್ರೇತ ಕಾರ್ಯಗಳನ್ನು ಮುಗಿಸು ನಮಗೆ. ಆಗಲಿ ರಾಮಚಂದ್ರ,
ನಿನ್ನ ಮಾತಿನಂತೆ ನಾನು ನನ್ನ ಸಹೋದರ ರಾವಣನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುತ್ತೇನೆ. ದಶಕಂಠನಾದ ಪದ ಧ್ವನಿ ಅಡಗಿ ಹೋಗಿದೆ, ದಾನವೇಂದ್ರನ ಗರ್ವದನದೇ ಕುಸಿದು ಹೋಗಿದೆ. ದಶಕಂಠನಾದ ಪದ ಧ್ವನಿ ಅಡಗಿ ಹೋಗಿದೆ, ದಾನವೇಂದ್ರನ ಗರ್ಭದ ನಡೆಯು ಕುಸಿದು ಹೋಗಿದೆ. ಮೂರು ಲೋಕವನ್ನು ಹಾಡಿದ ಕಾಯನಾಶವಾಯಿತೆ, ಮೂರು ಲೋಕವನಾಡಿದ ಕಾಯ ನಾಶವಾಯಿತೆ. ಧರ್ಮದ ಬೆಂಕಿಯಲಿ ಅಧರ್ಮ ಉರಿದು ಹೋಯಿತೆ, ಲಂಕೆಯ ಸೌಭಾಗ್ಯವೆಲ್ಲ ನಿರ್ಭಾಗ್ಯವಾಯಿತೆ. ಧರ್ಮದ ಬೆಂಕಿಯಲಿ ಅಧರ್ಮ ಉರಿದು ಹೋಯಿತೆ, ಲಂಕೆಯ ಸೌಭಾಗ್ಯವೆಲ್ಲ ನಿರ್ಭಾಗ್ಯವಾಯಿತೆ. ರಾವಣನ ಸತಿ ಕುಲವು ಶೋಕ ಸಾಗರವಾಯಿತೆ, ರಾವಣನ ಸತಿ ಕುಲವು ಶೋಕ ಸಾಗರವಾಯಿತೆ. ಪತಿವ್ರತೆಯ ಒಡನುಡಿಯೇ ಕಿಚ್ಚಾಗಿ ಮುಟ್ಟಿತೆ, ಸಾತ್ವಿಕರ ಶಾಪಗಳು ಉರಿಯಾಗಿ ಸುಟ್ಟಿದೆ. ಪತಿವ್ರತೆಯ ಒಡನುಡಿಯೇ ಕಿಚ್ಚಾಗಿ ಮುಟ್ಟಿದೆ, ಸಾತ್ವಿಕರ ಶಾಪಗಳು ಉರಿಯಾಗಿ ಸುಟ್ಟಿದೆ, ಉರಿಯಾಗಿ ಸುಟ್ಟಿದೆ, ಕಿಚ್ಚಾಗಿ ಮುಟ್ಟಿದೆ, ಉರಿಯಾಗಿ ಸುಟ್ಟಿದೆ. ಪ್ರಭು ರಾಮಚಂದ್ರ, ನಿನ್ನ ಸೂಚನೆಯಂತೆ ನಾನು ನನ್ನ ಸಹೋದರ ರಾವಣೇಶ್ವರನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದೆ. ವಿಭೀಷಣ, ಸೋದರನಾಗಿ ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸಿದೆ, ಧರ್ಮವನ್ನು ಪಾಲಿಸಿದೆ. ಈಗ ನಿನ್ನ ಪಾಲಿಗೆ ಮತ್ತೊಂದು ಮಹತ್ತರವಾದ ಕರ್ತವ್ಯವಿದೆ. ಅದೇನೆಂದು ಹೇಳು ರಾಮಚಂದ್ರ, ಖಂಡಿತ ಅದನ್ನು ಶಿರಸಾವಹಿಸುತ್ತೇನೆ. ರಾವಣನ ಅವಸಾನವಾದ ಮೇಲೆ ಲಂಕೆ ಅನಾಥವಾಯಿತು. ಅನಾಥವಾಗಿರುವ ಲಂಕೆಯನ್ನು ನೀನು ರಾಜನಾಗಿ ರಾಜ್ಯ ಪರಿಪಾಲನೆ ಮಾಡಬೇಕಾಗಿದೆ. ಹನುಮಂತನೇ ಮೊದಲಾದ ನನ್ನ ಮಿತ್ರರು ನಿನ್ನನ್ನು ಲಂಕೆಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಖಂಡಿತ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ರಾಮಚಂದ್ರ. ನಿನ್ನ ಅನುಗ್ರಹವೇ ನನ್ನ ಭಾಗ್ಯ. ಹನುಮಂತ, ಪ್ರಭು,
ವಿಭೀಷಣನಿಂದ ನಮಗೆ ಆಗಿರುವ ಉಪಕಾರವೆಷ್ಟೆಂದು ಎಲ್ಲರಿಗೂ ತಿಳಿದಿದೆ. ಇವನು ನನ್ನಲ್ಲಿ ಅನುರಕ್ತನೂ ಭಕ್ತನೂ ಆಗಿದ್ದಾನೆ. ಇವನಿಗೆ ನಾನು ಮೊದಲೇ ಮಾತು ಕೊಟ್ಟಿದ್ದಂತೆ ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಬೇಕೆಂಬುದೇ ನನ್ನ ಬಯಕೆಯಾಗಿದೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು ರಾಮಚಂದ್ರ. ಸಮಸ್ತ ವಾನರ ಮುಖ್ಯರೊಂದಿಗೆ ನಾನೇ ವಿಭೀಷಣನ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತೇನೆ. ಪ್ರಭು ರಾಮಚಂದ್ರ, ಆ ಶುಭ ಸಂದರ್ಭದಲ್ಲಿ ನೀನು ಜೊತೆಗಿದ್ದು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಕ್ಷಮಿಸು ವಿಭೀಷಣ. ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳುವವರೆಗೂ ನಾನು ನಗರ ಪ್ರವೇಶ ಮಾಡುವಂತಿಲ್ಲ. ಆದರೆ ನನ್ನ ಪರವಾಗಿ ನನ್ನ ಸೋದರ ಲಕ್ಷ್ಮಣ ನಿನ್ನೊಂದಿಗೆ ಬರುತ್ತಾನೆ. ಲಕ್ಷ್ಮಣ. ಆಗಲಿ ಸಹೋದರ, ನಿನ್ನ ಪರವಾಗಿ ಮಿತ್ರ ವಿಭೀಷಣನ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳುತ್ತೇನೆ. ವಿಭೀಷಣ, ನಿನ್ನಿಂದ ಲಂಕೆಯಲ್ಲಿ ಹೊಸ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗಲಿ. ನಿನಗೆ ಮಂಗಳವಾಗಲಿ ವಿಭೀಷಣ. ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ, ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ, ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಬಂಧು ಸಂಬಂಧಗಳ ತ್ಯಜಿಸಿ ಧರ್ಮದ ದಾರಿಯಲ್ಲಿ ಹೆಜ್ಜೆಯನ್ನಿರಿಸಿ. ಬಂಧು ಸಂಬಂಧಗಳ ತ್ಯಜಿಸಿ ಧರ್ಮದ ದಾರಿಯಲ್ಲಿ ಹೆಜ್ಜೆಯನ್ನಿರಿಸಿ. ಸ್ವಾರ್ಥವ ತೊರೆದು ಶ್ರೀರಾಮನೆಡೆ ನಡೆದು ಧರ್ಮದ ಪಕ್ಷದಲ್ಲಿ ಜಯವ ಪಡೆದ ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ. ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಸ್ವಾರ್ಥವ ತೊರೆದು ಶ್ರೀರಾಮನೆಡೆ ನಡೆದು ಧರ್ಮದ ಪಕ್ಷದಲ್ಲಿ ಜಯವ ಪಡೆದ ವಿಭೀಷಣಗೆ ಲಂಕೆಯ ಪಟ್ಟಾಭಿಷೇಕ. ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ. ಧರ್ಮವನ್ನು ನಂಬಿದುದಕ್ಕೆ ರಾಜ್ಯಾಭಿಷೇಕ.